ದಿನಾಂಕ 28/3/2025 ಒಂದು ಡೆಕಾಯಿಟಿ ಕೇಸ್ ರಿಜಿಸ್ಟರ್ ಆಗಿರುತ್ತೆ ಸಿರುಗುಪ್ಪ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಅದು 86/25 ಕ್ರೈಮ್ ನಂಬರಲ್ಲಿ ಪ್ರಕರಣ ದಾಖಲಾಗಿ ಅದನ್ನು ತನಿಖೆ ಕೈಗೊಂಡಾಗ ಅದರಲ್ಲಿ 7 ಜನ ಭಾಗಿಯಾಗಿದ್ದಾರೆ ಅಂತ ತಿಳಿದು ಬರುತ್ತೆ. ಇದರಲ್ಲಿ A1 ಅಕ್ಯೂಸ್ಡು ಅಮರೇಶ್ ಮೋಡಿಕರ್ ಅಂತ ತಿಳಿದು ಬರುತ್ತೆ. ಅವರು ದಿನಾಂಕ 4/4/2025 ಅವ್ರನ್ನ ಸೆಕ್ಯೂರ್ ಮಾಡಿ ಕರೆದು ತರಬೇಕಾದ್ರೆ ಪೊಲೀಸ್ ಅವ್ರಿಗೆ ಅಟ್ಯಾಕ್ ಮಾಡಿ ಅವ್ರನ್ನ ತಳ್ಳಿ ಓಡಿ ಹೋಗಿರ್ತಾರೆ. ಇದರ ಸಂಬಂಧವಾಗಿ 94/25 ಕ್ರೈಮ್ ನಂಬರಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ನಿನ್ನೆ ದಿವಸ ಅಮರೇಶ್ ಮೋಡಿಕರ್ ಅವರು ಕುಶಾಲನಗರದಲ್ಲಿ ಅವ್ರನ್ನ ಸೆಕ್ಯೂರ್ ಮಾಡಿ ತಂದಾಗ ಅವರು ಇವತ್ತು ಮಾಜರ್ಗೆ ಕರ್ಕೊಂಡು ಹೋದಾಗ ಪೊಲೀಸ್ ಅವ್ರನ್ನ ಅಟ್ಯಾಕ್ ಮಾಡಿ ಅದರಲ್ಲಿ ವಿರೂಪಾಕ್ಷ ಗೌಡ ಕಾನ್ಸ್ಟೇಬಲ್ಲು ಮತ್ತು ಮಾರುತಿ ಅನ್ನೋರು ಇಬ್ಬರು ಕಾನ್ಸ್ಟೇಬಲ್ಸ್ಗೆ ಅಟ್ಯಾಕ್ ಮಾಡಿ ಅವರು ಎಸ್ಕೇಪ್ ಆಗಲಿಕ್ಕೆ ಮತ್ತೆ ಪ್ರಯತ್ನ ಪಟ್ಟಾಗ CPI ಸಿರುಗುಪ್ಪರವರು 2 ಸತಿ ಏರ್ ಫೈರ್ ಮಾಡಿ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾರೆ. ಆದರೂ ಸಹ ಅವರು ಅಟ್ಯಾಕ್ ಮಾಡಿರೋದ್ರಿಂದ ಒಂದು ಆತ್ಮರಕ್ಷಣೆಗಾಗಿ ಬಲಗಾಲಿಗೆ ಒಂದು ಗುಂಡನ್ನು ಹಾಕಿರ್ತಾರೆ. ಈಗಾಗಲೇ 30ಕ್ಕಿಂತ ಹೆಚ್ಚು ಪ್ರಕರಣಗಳು ಇದೆ ಇವ್ರ ಮೇಲೆ ಅಂತ ಹೇಳಿ ತಿಳಿದು ಬಂದಿದೆ. ಆದರೆ ಪೊಲೀಸ್ ITಯಲ್ಲಿ ಇದುವರೆಗೂ 22 ಕೇಸ್ ಪ್ರಕರಣಗಳಂತ ಸಿಕ್ಕಿದೆ. ಬಿಕಾಸ್ ಆಲ್ರೆಡಿ ಟ್ರಯಲ್ ಮುಗಿದು ಆಗಿರುವಂಥ ಕೇಸಸ್ಸು ಇದ್ರಲ್ಲಿ ಕಂಡು ಬರಲ್ಲ. ಅದು ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಈ ಹುದ್ದೆ ಅಕ್ಯೂಸ್ಡು ಇವನ್ ಅನಂತಪುರಲ್ಲಿ ಮತ್ತು ಬೇರೆ AP ಆಂಧ್ರ ಪ್ರದೇಶಲ್ಲಿ ಕರ್ನೂಲಲ್ಲಿಯೂ ಸಹ ಪ್ರಕರಣ ಮಾಡಿರ್ತಾರಂತ ಗೊತ್ತಾಗ್ತಾನೆ. ಅಂದರೆ ಅವರು ಡೆಕಾಯಿಟಿ ಅವರು ವಿತ್ ವೆಪನ್ಸನ್ನು ತೊಗೊಂಡು ಬರ್ತಾರೆ. ಇನ್ ಎನಿ ಕೇಸ್ ಅವ್ರನ್ನೇನಾದರೂ ಇದು ಮಾಡಲಿಕ್ಕೆ ಹೋದರೆ ಡೈರೆಕ್ಟ್ ಬಂದು ಹೊಡೆದು ಅವ್ರನ್ನ ಮರ್ಡರ್ ಸಹ ಮಾಡಿದ್ದಾರೆ. ಅವರು ಮರ್ಡರು ಸಹ ಮಾಡಿದ್ದಾರೆ. ಈಗಾಗಲೇ ತಿಳಿದು ಬಂದಂಗೆ 2 ಮರ್ಡರ್ ಕೇಸು, 6 ಡೆಕಾಯಿಟಿ ಕೇಸು ಮತ್ತು 13 ATM ಥೆಫ್ಟಲ್ಲಿ ಇನ್ವಾಲ್ವ್ಡ್ ಆಗಿರೋದು ಕಂಡು ಬಂದಿರುತ್ತೆ. ಪೊಲೀಸ್ ಪ್ರಕಾರ 2 ಮರ್ಡರ್ ಕೇಸ್ ಇರೋದು ತಿಳಿದು ಬಂದಿದೆ. ಸಹಚರರು 7 ಜನ ನಮ್ಮಲ್ಲಿ ಬಂದಿರೋದು, ಸಿರುಗುಪ್ಪಲ್ಲಿ ಬಂದಿರೋದು. ಲಕಿಲಿ ಇಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಮುಂಚೆ ಅವರು ಜನಗಳು ಸ್ವಲ್ಪ ಓಡಾಟ ಸ್ಟಾರ್ಟ್ ಆಗಿಬಿಡುತ್ತೆ, ಅವರು ಓಡೋಗ್ಬಿಡ್ತಾರೆ. ಇಲ್ಲಿ ಒಂದು ಬೈಕ್ ಮಾತ್ರ ಅವರು ತೆಗೆದುಕೊಂಡು ಹೋಗಿದ್ರು, ಬೈಕ್ ಸಹ ರಿಕವರಿ ಆಗಿರುತ್ತೆ.